ಕೋಟ್ಯಾಂತರ ಭಕ್ತರು ಸೇರುವ ಮಹಾಕುಂಭ ಮೇಳದಲ್ಲಿ ಯಾರೊಬ್ಬರೂ ಕೂಡ ಅನ್ಯ ಧರ್ಮದ ಬಗ್ಗೆ ಘೋಷಣೆಯನ್ನ ಕೂಗಲಿಲ್ಲ. ಮಹಾಕುಂಭ ಮೇಳದಲ್ಲಿ ಯಾರೊಬ್ಬರೂ ಕೂಡ ಮತಾಂತರ ಮಾಡುವಂತಹ ಪ್ರಯತ್ನ ಮಾಡಲಿಲ್ಲ. ಮಹಾಕುಂಭ ಮೇಳದಲ್ಲಿ ಯಾರೊಬ್ಬರೂ ಕೂಡ ರಸ್ತೆಯ ಮೇಲೆ ಟ್ರೈನ್ನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇತರರಿಗೆ ತೊಂದರೆಯನ್ನ ಕೊಡಲಿಲ್ಲ. ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ತ್ರಿವೇಣಿ ಸಂಗಮವನ್ನ ಮಲಿನಗೊಳಿಸ್ತೀರಿ ಅಂತ ಹೇಳುವವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ? ಇದೆಲ್ಲ ಮಹಾಕುಂಭ ಮೇಳದಲ್ಲಿ ಗಮನಿಸಬೇಕಾದ ಆದ್ರೆ ಗಮನಿಸದೇ ಇರುವಂತಹ ಕೆಲ ವಿಚಾರಗಳು. ನಮಸ್ಕಾರ. 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳ ಈ ಬಾರಿ ಬಂದಿದೆ. ಇನ್ನು ನಮ್ಮ ಜೀವಿತಾವಧಿಯಲ್ಲಿ ಈ ಬಾರಿ ಬಿಟ್ರೆ ಮುಂದೆ ಯಾವತ್ತೂ ಕೂಡ ಈ ಮಹಾಕುಂಭ ಮೇಳವನ್ನ ನೋಡೋದಕ್ಕೆ, ಅದರಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯನೇ ಇಲ್ಲ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿ ಪುನೀತರಾಗ್ತಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಿದಂತಹ ಭಕ್ತರಿಗೆ ಅಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ಕುಂಭಮೇಳಕ್ಕೆ ಹೋಗಿ ಬಂದವರು ಹೇಳ್ತಾ ಇದ್ದಾರೆ. ಆದ್ರೆ ಕೆಲವರಿಗೆ ಮಹಾಕುಂಭ ಮೇಳದಲ್ಲಿ ಹೊಲಸು ಕೊಳಕು ಕಾಣಿಸಿದೆ. ಇನ್ನೂ ಕೆಲವರಿಗೆ ರಸ್ತೆಯಲ್ಲಿ ಹೆಣಗಳು ಕಾಣಿಸಿದೆ. ಮತ್ತು ಕೆಲವರು ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದು ಆ ಗಂಗೆಯನ್ನ ಮಲಿನಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇವರ ಕಣ್ಣಿಗೆ ಕಾಣಿಸದೇ ಇರುವಂತಹ ಅನೇಕ ವಿಚಾರಗಳು ಮಹಾಕುಂಭ ಮೇಳದಲ್ಲಿದೆ. ಅದ್ಯಾವುದು ನಾನು ಹೇಳ್ತೀನಿ. ಮಹಾಕುಂಭ ಮೇಳಕ್ಕೆ ತೆರಳಿದ ಕೆಲವರು ಮಹಾಕುಂಭ ಮೇಳದಲ್ಲಿ ದೈವತ್ವವನ್ನ, ಭಕ್ತಿಯನ್ನ, ಸನಾತನ ಧರ್ಮವನ್ನ ನೋಡಿದ್ರು. ಇನ್ನೂ ಕೆಲವರು ತಮ್ಮ ಹೆತ್ತವರನ್ನ ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಹೆತ್ತವರ ಕನಸನ್ನ ನನಸಾಗಿಸಿದ್ರು. 45 ಕೋಟಿ ಭಕ್ತರು ಭಾಗವಹಿಸುವಂತಹ ಮಹಾಕುಂಭ ಮೇಳದಲ್ಲಿ ಶುಚಿ ರುಚಿಯಾದ ಆಹಾರವನ್ನೇ ನೀಡಲಾಗಿತ್ತು. ಅಲ್ಲಿ ಯಾರೂ ಕೂಡ ಜ್ಯೂಸ್ಗೆ ಉಗುಳಿ ಕೊಡ್ತಾ ಇರಲಿಲ್ಲ. ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದ 45 ಕೋಟಿ ಭಕ್ತರಲ್ಲಿ ಯಾರೊಬ್ಬರೂ ಕೂಡ ಅನ್ಯ ಧರ್ಮದ ಬಗ್ಗೆ ಘೋಷಣೆಗಳನ್ನ ಕೂಗಲಿಲ್ಲ. ಈ ರೀತಿಯ ಘೋಷಣೆಗಳನ್ನ ಕೂಗುವ ಮೂಲಕ ನರಮೇಧಕ್ಕೆ ಕರೆಯನ್ನೂ ನೀಡಲಿಲ್ಲ. ಕೋಟ್ಯಾಂತರ ಭಕ್ತರು ಪಾಲ್ಗೊಳ್ಳುವಂತಹ ಮಹಾಕುಂಭ ಮೇಳದಲ್ಲಿ ಯಾರೊಬ್ಬರೂ ಕೂಡ ಟ್ರೈನ್ನಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ರಸ್ತೆಯ ಮೇಲೆ ಪ್ರಾರ್ಥನೆ ಮಾಡಿ ಇತರರಿಗೆ ತೊಂದರೆಯನ್ನ ಕೊಡ್ಲಿಲ್ಲ. ಮಹಾಕುಂಭ ಮೇಳದಲ್ಲಿ ರಸ್ತೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಯಾರೊಬ್ಬರೂ ಹೇಳಲಿಲ್ಲ. ಮಹಾಕುಂಭ ಮೇಳದಲ್ಲಿ ಬ್ರಾಹ್ಮಣರಿಗೆ, ಶೂದ್ರರಿಗೆ, ದಲಿತರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಯಾರೂ ಹೇಳಲಿಲ್ಲ. ಮಹಾಕುಂಭ ಮೇಳದಲ್ಲಿ ಯಾವುದೇ ರೀತಿಯ ಜಾತಿ ಭೇದವನ್ನ ಮಾಡಲಿಲ್ಲ. ಎಲ್ಲರೂ ಕೂಡ, ಪ್ರತಿಯೊಬ್ಬ ಹಿಂದೂವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾದ್ರು. ಕೋಟ್ಯಾಂತರ ಭಕ್ತರು ಸೇರುವಂತಹ ಮಹಾಕುಂಭ ಮೇಳದಲ್ಲಿ ಯಾರೊಬ್ಬರೂ ಕೂಡ ಹಸಿವಿನಿಂದ ನರಳಾಡ್ಲಿಲ್ಲ. ಕೋಟ್ಯಾಂತರ ಭಕ್ತರು ಸೇರಿ ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಬೇರೆ ಧರ್ಮದವರ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಿಲ್ಲ. ಅಲ್ಲಿ ಸೇರಿದಂತಹ ಕೋಟ್ಯಾಂತರ ಭಕ್ತರನ್ನ ಯಾರೊಬ್ಬರೂ ಕೂಡ ಮತಾಂತರ ಮಾಡುವುದಕ್ಕೆ ಪ್ರಯತ್ನ ಪಡಲಿಲ್ಲ. ಇತರರ ಜಮೀನಿನ ಮೇಲೆ ಹಕ್ಕು ಸಾಧಿಸುವಂತ ಪ್ರಯತ್ನವನ್ನೂ ಯಾರು ಅಲ್ಲಿ ಮಾಡಲಿಲ್ಲ. ರಸ್ತೆಯಲ್ಲಿ ಮೃತದೇಹ ಕಂಡವರಿಗೆ, ತ್ರಿವೇಣಿ ಸಂಗಮ ಮಲಿನವಾಗಿದೆ ಅಂತ ಹೇಳಿದವರಿಗೆಲ್ಲ ಈ ಎಲ್ಲಾ ವಿಚಾರಗಳು ಕಾಣಿಸ್ಲಿಲ್ವಾ? ನಾನೀಗ ಇಷ್ಟೊತ್ತು ಹೇಳಿದ್ನಲ್ಲ, ಇದೆಲ್ಲ ಕುಂಭಮೇಳದಲ್ಲಿ ಗಮನಿಸಬೇಕಾದ ಆದ್ರೆ ಗಮನಿಸದೇ ಇರುವಂತಹ ಕೆಲವೊಂದಿಷ್ಟು ವಿಚಾರಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.